ಈಗ ಬೆಳಗಾವಿಯಲ್ಲಿ ಭಾಷಾ ವೈಷಮ್ಯದ ಕಿಚ್ಚು ಮುಂದುವರಿತಾ ಇದೆ, ಏನ್ ಹೇಳ್ತೀರಿ? ಹೌದು, ಇವತ್ತು ಕೂಡ ನಮ್ಮ ಖಾನಾಪುರ ತಾಲೂಕೊಳಗೆ ಇಂಥ ಘಟನೆ ಆಗಿದೆ. ಯಾಕೆ ಆಯ್ತು ಅನ್ನೋಂತ ನಮ್ಗೆ ದಿಗ್ಭ್ರಮೆ ಆಗೈತೆ. ಯಾಕ ಈ ರೀತಿ ಇಂಥ ಸಂದರ್ಭದೊಳಗಡೆ ಅದ್ರೊಳಗೆ ಬೆಳಗಾವಿ 2 ರಾಜ್ಯಗಳು ಹೊತ್ತಿ ಉರಿತಾ ಇದಾವ. ಆದ್ರೂ ಕೂಡ ಪದೇ ಪದೇ ಮತ್ತೆ ಇವರೆಲ್ಲ ಒಂದು ಭಾಷಾ ವಿಚಾರವಾಗಿ ಮತ್ತೆ ವಿಷಬೀಜ ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದಾರ. ಅದು ಕೂಡ ನಮ್ಮ ಜಯವಂತ್ ನಿಡಲ್ಗೇಕರ್ ಅಂತ ಅವ್ರ ಮೇಲೂ ಕೂಡ ಇವತ್ತು ಹಲ್ಲೆಯನ್ನು ಮಾಡಿದಾರ. ಇವತ್ತು ನಾವು ಪೊಲೀಸ್ ಇಲಾಖೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಒತ್ತಾಯ ಮಾಡಿ ನಾಳೆ ಇಲ್ಲಿ ಬೆಳಗಾವಿ ಒಳಗಡೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ಶ್ರೀಯುತ ಟಿ ಎ ನಾರಾಯಣಗೌಡರ ನೇತೃತ್ವದ ದೊಡ್ಡ ರ್ಯಾಲಿ, ಮೊನ್ನೆ ಕಂಡಕ್ಟರ್ ವಿಚಾರ ಸಂಬಂಧಪಟ್ಟಂಗೆ ಒಂದು ದೊಡ್ಡ ರ್ಯಾಲಿಯನ್ನ ಇಟ್ಕೊಂಡಿದೀವಿ. ಅದಕ್ಕಾಗಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆಯನ್ನ ಮಾಡಿ ಏನು ಹಲ್ಲೆ ಮಾಡಿರುವಂತ ಆರೋಪಿಗಳಿಗೆ ಶಿಕ್ಷೆ ಒದಗಿಸ್ಬೇಕು ಅಂತ, ಅತ್ಯಂತ ಕಠಿಣ ಶಿಕ್ಷೆಯನ್ನ ಕೊಡ್ಬೇಕು ಅಂತ ಹೇಳಿ ನಾವೆಲ್ಲ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒತ್ತಾಯ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಸರ್ಕಾರ ಗಂಭೀರತೆಯನ್ನ ವಹಿಸ್ಬೇಕು. ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಆಗ್ಬಿಟ್ರೆ ಒಂದೆಲ್ಲೋ ಬೆಳಗಾವಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರ್ತದೆ. ಮತ್ತೆ 2 ರಾಜ್ಯಗಳಲ್ಲಿ ಬಹಳ ದೊಡ್ಡ ಮಟ್ಟದ ದೊಂಬಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇವತ್ತು ಮಹಾರಾಷ್ಟ್ರದೊಳಗಡೆ ಕರ್ನಾಟಕದ ಬಸ್ಗಳನ್ನ ತಡೆಯೋದ್ರ ಮುಖಾಂತರವಾಗಿ ಕನ್ನಡಿಗರ ಮೇಲೆ ಅಲ್ಲಿ ಕೇಸರಿ ಬಣ್ಣವನ್ನ ಹಚ್ಚೋದ್ರ ಮುಖಾಂತರ ಅವರ ಬಾಯಿಂದ ಏನೋ ಮತ್ತೊಂದು ರಾಜ್ಯದ ಜೈ ಅನ್ನುವಂತ ಹೇಳಿಕೆಯನ್ನ ನೀಡಿಸ್ತಾ ಇದಾರ. ಆದ್ರೆ ಅದಕ್ಕೆ ಅಲ್ಲಿಯ ಸರ್ಕಾರ ಕಡಿವಾಣ ಹಾಕ್ಬೇಕು. ಇಲ್ಲಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಪಕ್ಕದ ರಾಜ್ಯದ ಜಿಲ್ಲಾ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮಾತಾಡಿ ಅಲ್ಲಿ ಯಾರು ಮಾಡ್ತಾ ಇದಾರ ಅಂತವ್ರ ಮೇಲೆ ಕಠಿಣ ಕ್ರಮವನ್ನು ತಗೋಬೇಕು. ಇಲ್ಲ ಅಂದ್ರೆ ನಾವು ಕೂಡ ಯಾರು ಸುಮ್ಮನೆ ಕೂಡಕ್ಕಾಗುದಿಲ್ಲ, ಸುಮ್ಮನೆ ಕೊಡುದೂನು ಇಲ್ಲ. ಮತ್ತೆ ಮುಂದಿನ ದಿನಮಾನಗಳಲ್ಲಿ ಸರಿಯಾದ ಉತ್ತರವನ್ನ ಕೊಡ್ಬೇಕಾಗತ್ತೆ. ಅದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಆಗತ್ತೆ ಅಂತ ನಾ ಈ ಸಂದರ್ಭದಲ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಕೈಗೆ ಮತ್ತೆ ಮೂಗಿಗೆ ಪೆಟ್ಟಾಗಿರಿಂದ ಬಹಳಷ್ಟು ರಕ್ತಸ್ರಾವ ಆಗಿದೆ. ಹಾಗಾಗಿ ಬಹಳ ಸ್ವಲ್ಪ ಎಡಗೈ ಭುಜಕ್ಕೇನೋ ಒಂದ್ ಸ್ವಲ್ಪ ಪೆಟ್ಟತ್ತೈತಿ. ಹಾಗಾಗಿ ಅದನ್ನ ಕೂಡ ನಾವು ನಮ್ಮೆಲ್ಲ ತಾಲೂಕಾ ಮಟ್ಟದ ಪದಾಧಿಕಾರಿಗಳು ಅದ್ರ ಬಗ್ಗೆ ಬಂದೆಲ್ಲ ಕೂಡ ಮಾತಾಡಿದಾರ. ಸಂಬಂಧಪಟ್ಟಂತ ಎಲ್ಲ ಡಾಕ್ಟರ್ ವೈದ್ಯರಿಂದ ಸಲಹೆ ತಗೊಂಡು ಸೂಕ್ತ ಚಿಕಿತ್ಸೆಯನ್ನು ಕೂಡ ಕೊಡಿಸಿದ್ದಾರೆ. ಹಾಗಾಗಿ ನಾವು ಕೂಡ ನಾಳೆ ನಾರಾಯಣಗೌಡರು ಬರ್ತಾ ಇರೋದ್ರಿಂದ ಆ ಒಂದು ತಯಾರಿ ಒಳ್ಳಿದ್ದು. ಅದಕ್ಕೆ ಈಗ ನಾಳೆ ನಾರಾಯಣಗೌಡರ ಗಮನಕ್ಕೂ ಈಗ ಆಲ್ರೆಡಿ ಇದು ಬಂದಿದೆ, ಈ ಮುಂಚಿತವಾಗಿ ಇದು ನಾರಾಯಣಗೌಡರ ಗಮನಕ್ಕೆ ಬಂದಿದೆ. ಅವರು ಕೂಡ ಇಲ್ಲಿ ಬರುವಂತ ಸಾಧ್ಯತೆ ಇದೆ. ಬಂದು ನಮ್ಮ ಕಾರ್ಯಕರ್ತರನ್ನ ಭೇಟಿಯಾಗಿ ಕುಶಲೋಪರಿಯನ್ನು ವಿಚಾರಿಸಿ ಮುಂದಿನ ದಿನಮಾನಗಳಲ್ಲಿ ನಾರಾಯಣಗೌಡರು ಇದ್ರ ಬಗ್ಗೆ ಮಾತಾಡಿ ಯಾವ ಒಂದು ನಿರ್ಧಾರ ನಾರಾಯಣಗೌಡರು ನಮಗ್ ಕೊಡ್ತಾರೋ, ಯಾವ ಒಂದು ಆದೇಶವನ್ನ ಕೊಡ್ತಾರೋ ನಾವು ಅದಕ್ಕೆಲ್ಲ ಬದ್ಧರಾಗಿರ್ತೀವಿ. ಮುಂದಿನ ಹೋರಾಟಕ್ಕೆಲ್ಲ ಕರವೇ ಕಾರ್ಯಕರ್ತರು, ಕರವೇ ತಂಡ ತಯಾರಾಗಿರ್ತದ ಅಂತ ಹೇಳ್ತೀವಿ. ನಾಳೆ ಕಾರ್ಯಕ್ರಮ ನಾಳೆ ಬೆಳಗ್ಗೆ ನಾರಾಯಣಗೌಡರು ಬೆಳಗಾವಿಗೆ ಬರೋದ್ರಿಂದ ಜಿಲ್ಲೆಯ ಎಲ್ಲಾ ಕಾರ್ಯಕರ್ತರು, ಪ್ರಮುಖ ಪದಾಧಿಕಾರಿಗಳೆಲ್ಲ ಬಂದು ಬೆಳಗ್ಗೆ 11:30 ಚೆನ್ನಮ್ಮ ವೃತ್ತದಲ್ಲಿ ಪಾಲ್ಗೊಂಡು ಚೆನ್ನಮ್ಮ ಮೂರ್ತಿ ಮಾಲಾರ್ಪಣೆ ಮಾಡುವುದ್ರ ಮುಖಾಂತರ ಬಾಳೆಕುಂದ್ರಿ ಚಲೋ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಎಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದಾರೋ, ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದಾರೋ, ಕನ್ನಡಿಗನ ಅವಮಾನ ಮಾಡುವಂತ ಕೆಲಸವನ್ನ ಯಾವ ಸ್ಥಳದಲ್ಲಿ ಮಾಡಿದಾರೋ ಅದೇ ಸ್ಥಳಗಳಿಗೆ ಹೋಗಿ ಕನ್ನಡಿಗರ ಶಕ್ತಿ ಪ್ರದರ್ಶನ ಮಾಡ್ತೀವಿ. ಕನ್ನಡಿಗರು ಸರಿಯಾಗಿ ಉತ್ತರವನ್ನ ಕೊಡ್ಬೇಕನ್ನುವಂಥದ್ದು ನಾವೆಲ್ಲ ತೀರ್ಮಾನ ಮಾಡಿದೀವಿ. ನಮ್ಮ ನಡೆ ಬಾಳೆಕುಂದ್ರಿ ಕಡೆ ಅಂತ ನಾವು ಈ ಸಂದರ್ಭದಲ್ಲಿ ಸಚಿವರು ಸತೀಶ್ ಜಾರಕಿಹೊಳಿ ಮನವಿ ಮಾಡಿದ್ದಾರೆ ಕರವೇಗಳು. ಏನಂದ್ರೆ ಯಾರು ಬರಕ್ ಹೋಗ್ಬೇಡಿ, ಪೊಲೀಸರಿಗೆ ಬಿಟ್ಟುಬಿಡಿ, ಪೊಲೀಸರು ಕ್ರಮ ಕೈಗೊಳ್ತಾರೆ, ಇದರಿಂದ ಮತ್ತೆ ಕಿಚ್ಚು ಹಾಗೆ ಗೊತ್ತುತ್ತೆ ಅಂತ. ಪೊಲೀಸರ ಮೇಲೆ ನಂಬಿಕೆ ಇದೆ, ಪೊಲೀಸರು ಕ್ರಮ ತಗೊಳ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಆ ನಂಬಿಕೆ ಹುಸಿ ಆಗತ್ತೆ. ಯಾಕಂದ್ರೆ ಆ ಫೋಸ್ಕೋ ಪ್ರಕರಣವನ್ನ ಯಾಕೆ ಹಾಕಿದ್ರು, ಅದು ರಾತ್ರೋರಾತ್ರಿ ಯಾಕೆ ಹಾಕಿದ್ರು ಅನ್ನೋಂಥದ್ದು ನಮ್ಗೆಲ್ಲ ಅನುಮಾನ ಆಗ್ತಾ ಇದೆ. ಅದಕ್ಕಿಂತ ಸಂದರ್ಭದೊಳಗಡೆ ನಾವೆಲ್ಲ ಕನ್ನಡಿಗರು ಒಗ್ಗಟ್ಟಾಗಿ ಸೇರಿ ಒಂದು ನಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ಬೇಕಾಗೈತಿ. ಇಲ್ಲಿ ಬೆಳಗಾವಿ ಒಳಗಡೆ ಪ್ರತಿ ಸಲ ಇದೆ, ಕನ್ನಡ ಬಾವುಟ ಹಾರಿಸಿದ್ರೆ ಹೊಡಿತಾರೆ, ಕನ್ನಡದ ಹಾಡುಗಳನ್ನ ಹಾಕಿದ್ರೆ ಹೊಡಿತಾರೆ, ಕನ್ನಡಿಗರು ಎಲ್ಲೋ ಭಾವಚಿತ್ರ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನ ಭಾವಚಿತ್ರಗಳನ್ನ ಇಟ್ಟು ಪೂಜೆ ಮಾಡಿದ್ರೆ ಧಮಕಿ ಹಾಕ್ತಾರೆ. ಇವತ್ತು ಕನ್ನಡ ಮಾತಾಡಂದಿದ್ದಕ್ಕೆ ಹಲ್ಲೆ ಮಾಡ್ತಾ ಇದ್ದಾರೆ. ಪದೇ ಇಂತ ಹಲ್ಲೆಗೆ ಸರ್ಕಾರಗಳು ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಅವರು ಸರಿಯಾಗಿ ಈ ರೀತಿ ಅವ್ರೇನಾದ್ರೂ ಗಂಭೀರವಾಗಿ ಒಂದ್ಸರಿ ಕಾನೂನಾತ್ಮಕವಾದಂತ ಶಿಕ್ಷೆಯನ್ನ ಕೊಟ್ರೆ ಎಲ್ಲೋ ಬೆಳ್ಳನಿಕೆ ಅಷ್ಟಿರುವಂತವ್ರು ಇಂಥದನ್ನ ಕೃತ್ಯ ಮಾಡ್ತಾ ಇದಾರೆ. ಇಲ್ಲಿ ಇಡೀ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂತ ಕೆಲಸ ಬೆಳ್ಳನಿಕೆಯಷ್ಟು ಬೆಳಗಾವಿಯಲ್ಲಿ ಇಟ್ಕೊಂಡ್ ಮಾಡ್ತಾ ಇದಾರೆ. ಅಂತವ್ರ ಮೇಲೆ ಶಿಕ್ಷೆ ಆಗಿ ಅಂತವ್ರ ಮೇಲೆ ಗುಂಡಾ ಕಾಯ್ದೆ ಅಡಿ ಪ್ರಕರಣವನ್ನ ದಾಖಲಿಸಿ ಗಡಿಪಾರ್ ಮಾಡಿದ್ರೆ ಇಂಥದ್ ಆಗುದೇ ಇಲ್ಲ. ಒಬ್ಬರಿಗೆ ನೀವು ಮಾಡ್ರಿ, ಯಾರು ಕೂಡ ಇಂಥದ್ ಮಾಡಕ್ಕ ಬರುವುದಿಲ್ಲ. ಹಾಗಾಗಿ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ, ಜಿಲ್ಲಾಡಳಿತ ಎಚ್ಚರಿಸುವಂತ ಕೆಲಸವನ್ನ ನಾವು ನಾಳೆ ಮಾಡಕ್ಕೆ ನಾವೆಲ್ಲ ಸೇರ್ತಾ ಇದೀವಿ. ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ, ಸಚಿವರು, ಏನು ಪೋಕ್ಸೋ ಕೇಸ್ ಇದೆ, ಇದು ಬೋಗಸ್ ಕೇಸ್ ಅಂತ ಹೇಳಿ.
ಸರ್ಕಾರನೇ ಬೋಗಸ್ ಕೇಸ್ ಅಂತ ಹೇಳಿದಾಗ ಇಲಾಖೆ ಮೇಲೆ ಎಷ್ಟು ನಂಬಿಕೆ ಇಡ್ಬೇಕು ಸಾಮಾನ್ಯ ಜನರು? ಇವತ್ತೊಬ್ಬ ಸರ್ಕಾರದ ಜನಪ್ರತಿನಿಧಿ ಒಬ್ರು ಸಚಿವರು ಬೋಗಸ್ ಕೇಸ್ ಅಂತ ಅವ್ರ ಬಾಯಿಂದ ಹೇಳಿದಾಗ ಇಲಾಖೆ ಮೇಲೆ ಜನಸಾಮಾನ್ಯರು ಹೆಂಗ್ ನಂಬಿಕೆ ಇಟ್ಕೋಬೇಕು ಹಾಗಾದ್ರೆ? ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ವಿಚಾರದೊಳಗಡೆ ಪೊಲೀಸ್ ಇಲಾಖೆ ಎಡುತ್ತಾ ಇದೆ ಅಂತ ನಮ್ಗೆ ಅನುಮಾನ ಆಗ್ತಾ ಇದೆ, ನಮ್ಗೆ ಅನಿಸಿದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಅಂತದ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವೆಲ್ಲ ಕೂಡಿ ನಾಳೆ ಒಂದು ಸರ್ಕಾರಕ್ಕೆ ಒಂದು ಸಂದೇಶವನ್ನ ಕಳಿಸ್ಲಿಕ್ಕೆ, ನಮ್ಮ ಕನ್ನಡದ ವಿರೋಧಿಗಳಿಗೆ, ನಾಡದ್ರೋಹಿಗಳಿಗೆ ಒಂದು ಸಂದೇಶವನ್ನ ಕಳಿಸ್ಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾಳೆ ಎಲ್ಲರೂ ಒಂದ್ ಕಡೆ ಸೇರಿ ಸರಿಯಾದ ಒಂದು ಉತ್ತರವನ್ನ ಕೊಡೋಕೆ ನಾವೆಲ್ಲ ತಯಾರಾಗಿದ್ದೀವಿ. ನಾಳೆ ಅನುಮತಿಯನ್ನ ಕೊಟ್ಟಿದ್ದಾರೆ. ನಾವು ಅನುಮತಿ ಬೇಕು ಅಂತೇನಿಲ್ಲ. ನಾವು ನಾಳೆ ನಮ್ಮ ಹೋರಾಟದ ಬಗ್ಗೆ ಸರ್ಕಾರಕ್ಕೆ ಮತ್ತು ಇಲಾಖೆ ಗಮನಕ್ಕೆ ತಂದಿದ್ದೀವಿ. ಅವ್ರ ಅನುಮತಿ ಕೊಡ್ಲಿ ಬಿಡ್ಲಿ, ನಮ್ಮ ಹೋರಾಟ ಅಂತೂ ಖಂಡಿತವಾಗೂ ನಾವು ಮಾಡ್ತೀವಿ.